ಹಲೋ ನಮಸ್ಕಾರ. ಬಾಯ್ಕಾಟ್ ಚೀನಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಒಂದು ವಿಚಾರ ಇದರಲ್ಲಿ ಗಮನಿಸಲೇಬೇಕು. ನಾವು ಚೀನಾ ವಿಚಾರದಲ್ಲಿ ಕುತಂತ್ರಿ, ದುಷ್ಟ, ರಾಕ್ಷಸ, ರಕ್ಕಸದಿಂದ ವರ್ತಿಸೋ ರೀತಿ ಇವೆಲ್ಲವೂ ಕೂಡ ಚೀನಾಗೆ ಹೇಳಿ ಮಾಡಿಸಿದಂಥ ಪದಗಳು. ಹೀಗಿರಬೇಕಾದ್ರೂ ಚೀನಾ ಈಗ ನಮ್ಮ 20 ಯೋಧರನ್ನು ಬಲಿ ತಗೊಂಡಿದ್ದಾರೆ. ಹುತಾತ್ಮರಾಗಿದ್ದಾರೆ ನಮ್ಮ ಯೋಧರು. ಅದರ ಮಧ್ಯದಲ್ಲಿ ಈಗ ಒಂದೇ ಒಂದು ನಾವು ಯುದ್ಧ ಮಾಡಬೇಕಾಗಿರುವಂಥ ವಿಚಾರ ಅಂತಂದರೆ ಅದು ಆರ್ಥಿಕವಾಗಿ ಚೀನಾವನ್ನು ಬಗ್ಗು ಬಡಿಬೇಕಾಗಿದೆ. ನೇರವಾಗಿ ಯುದ್ಧ ಮಾಡದೇ ಇದ್ರೂ ಕೂಡ ಸೈಡಾಗಿ ಸ್ಲೋ ಪಾಯ್ಸನ್ ಕೊಟ್ಟು ಚೀನಾನ ಬಗ್ಗು ಬಡಿಬೇಕಾಗಿದೆ. 55ರಲ್ಲೇ ಇದನ್ನು ಮಾಡಿಬಿಟ್ಟು ಶುರು ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗ್ತಾ ಇರಲಿಲ್ಲ. ಬಟ್ ಈಗಿರುವಂಥ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿದೆ. ಯಾಕೆ, ಯಾವ ರೀತಿಯಾಗಿ ನಾವು ಚೀನಾವನ್ನು ಬಗ್ಗು ಬಡಿಬೋದು? ಪ್ರತಿಯೊಬ್ಬನೂ ಕೂಡ ಈಗ ನಮ್ಮ ದೇಶದಲ್ಲಿ ಯೋಧನಾಗಿ ನಾವು ಕೆಲಸವನ್ನು ಮಾಡಬಹುದು. ಯಾವ ರೀತಿಯಾಗಿ, ಅದೆಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಭಾರತ ಮತ್ತು ಚೀನಾ ನಡುವೆ ಉದ್ವಿಗ್ನ ಸ್ಥಿತಿ ಇನ್ನೂ ಕೂಡ ಮುಂದುವರೆದಿದೆ. ಯಾಕೆ, ಏನು, ಮತ್ತಷ್ಟು ಮಾಹಿತಿ ಬರ್ತಾ ಇದೆ, ನೋಡೋಣ. ಭಾರತ ಮತ್ತು ಚೀನಾ ಮಧ್ಯೆ ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಇದೆ. ಚೀನಾ ಪದಾರ್ಥಗಳ ವಿರುದ್ಧ ಈಗ ಬಹಿಷ್ಕಾರದ ಅಭಿಯಾನ ಶುರುವಾಗಿದೆ. ದೇಶಾದ್ಯಂತ ಬಾಯ್ಕಾಟ್ ಚೀನಾ ಅಭಿಯಾನವನ್ನ ಆರಂಭ ಮಾಡ್ತಾ ಇದ್ದಾರೆ. ಈಗ ಚೀನಿ ಪದಾರ್ಥ ಬಹಿಷ್ಕರಿಸಿ ಪಾಠ ಕಲಿಸಿ ಅನ್ನೋ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಆದರೆ ಒಂದು ಇದರಲ್ಲಿ ಬರೋದೇನು ಅಂತಂದ್ರೆ, ಬೆಂಕಿ ಹತ್ತಿದಾಗ ಬಾವಿ ತೊಡೋದು. ಆರಂಭದಲ್ಲಿ ನಾವು ಶೂರರು ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಹೀಗಾಗಿದೆ. ನಾವೀಗೆಲ್ಲರೂ ಕೂಡ ಮಾತಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಎಲ್ಲ ಮಾಡ್ಬಿಡ್ತಾರೆ, ಎಲ್ಲ ಅಭಿಯಾನವನ್ನ ಮಾಡ್ಬಿಡ್ತಾರೆ. ಆದರೆ ಅಭಿಯಾನದ ನಂತರ ಮುಂದೇನು ಮುಂದುವರಿಯತ್ತಾ, ಮರೆತು ಬಿಡ್ತೀವ ಅಷ್ಟೇ. ಆ ಸಂದರ್ಭದಲ್ಲಿ ಮಾತ್ರ ಈ ಯೋಚನೆಗಳು ಬರುತ್ತಾ? ಇದೇ ಈಗ ಇರುವಂತ ಪ್ರಶ್ನೆ. ಅಭಿಯಾನವನ್ನೇನೋ ಮಾಡ್ತಾ ಇದ್ದಾರೆ ಬಾಯ್ಕಾಟ್ ಚೈನಾ ಅಂತ ಹೇಳಿ. ಬಟ್ ಚೈನಾ ಇದನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋ ಮಾತು ಕೂಡ ಇದೆ. ಏನು ಅಂತಂದ್ರೆ, ಬಾಯ್ಕಾಟ್ ಚೈನಾ ಅನ್ನೋ ಟಿ ಶರ್ಟ್ಗಳನ್ನೇ ರೆಡಿ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ, ಅದನ್ನೇ ಸೇಲ್ ಮಾಡ್ಕೊಳ್ಳೋಕೆ, ಅದನ್ನೇ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ. ಇದು ಚೀನಾದ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ. ಯಾವುದು ಬೇಡ ಅಂತಾರೋ ಅದನ್ನೇ ಸೇಲ್ ಮಾಡೋ ರೀತಿಯಲ್ಲಿ ನೋಡೋದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆ ರೀತಿಯಲ್ಲಿ ಹೋಗ್ತಾ ಇದೆ. ಅಭಿಯಾನ ಹೇಗಾಗಬೇಕು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಚೀನಾದವರಿಗೆ ಏನಾಗಿದೆ, ಇಡೀ ಪ್ರಪಂಚದಲ್ಲಿ ಗಮನಿಸೋದಾದರೆ ಚೀನಾ ಮತ್ತು ಭಾರತ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರೋದು. ಮಾರ್ಕೆಟಿಂಗ್ಗೆ ಹೇಳಿ ಮಾಡಿಸಿರುವಂತಹ ಜಾಗಗಳು ಚೀನಾ ಮತ್ತು ಭಾರತ. ಆದರೆ ಸ್ಪೆಷಲಿ ಭಾರತ ಯಾಕೆ ಅಂತಂದ್ರೆ, ಚೀನಾದಿಂದ ಆಮದು ಮಾಡ್ಕೊಳ್ಳೋ ಶಕ್ತಿ ನಮಗೆ ಅತಿ ಹೆಚ್ಚಾಗಿದೆ. ಅತಿ ಹೆಚ್ಚಾಗಿ ನಾವು ಆಮದು ಮಾಡ್ಕೊಳ್ತೀವಿ. ಈಗ ಚೀನಾ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆ ಒಂದು ರೀತಿಯಾಗಿ ಸಂಪದ್ಭರಿತವಾಗಿರುವಂತಹ ಕಣಜ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳು ಹೇಗೆ ಇದ್ದುವೋ ರಸ್ತೆ ಬದಿಗಳಲ್ಲಿ, ಹಾಗೆ ಈಗ ಭಾರತ ಚೀನಾದವರಿಗೆ ಸುಮಾರು 3,000ಕ್ಕೂ ಹೆಚ್ಚು ಚೀನಿ ಉತ್ಪನ್ನಗಳ ಮಾರಾಟವನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಆಟಿಕೆಯ ವಸ್ತುಗಳಿಂದ ಹಿಡಿದು ವೈದ್ಯಕೀಯ ಉಪಕರಣಗಳ ಮಾರಾಟ, ಅಂದ್ರೆ ಅಡಿಯಿಂದ ಮುಡಿಯವರೆಗೆ ಯಾವುದೇ ವಸ್ತು ತಗೊಳ್ಳಿ ಅದರಲ್ಲಿ ಚೀನಾ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಡಿಜಿಟಲ್ ಪೇಮೆಂಟ್ ಆಪ್ಗಳು, ಆನ್ಲೈನ್ ಮಾರ್ಕೆಟಿಂಗ್ ಕಂಪನಿಗಳು, ಚೀನಿ ಆನ್ಲೈನ್ ಬುಕಿಂಗ್ ಸೇವೆಗಳು ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಈಗ ಚೀನಿ ಪದಾರ್ಥಗಳನ್ನ ಬಂದ್ ಮಾಡುವಂತೆ ಅಭಿಯಾನ ಆರಂಭವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಆದ್ರೆ ಬಾಯ್ಕಾಟ್ ಚೀನಾ ಅಭಿಯಾನ ಅನ್ನೋದನ್ನ ಈಗ ಶುರು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಆಗುತ್ತೆ, ಸಾಧ್ಯನಾ ಇದು? ಈ ರೀತಿಯಾಗಿ ಬಾಯ್ಕಾಟ್ ಮಾಡಿ ಚೀನಾದ ಪದಾರ್ಥಗಳನ್ನೆಲ್ಲವನ್ನು ಕೂಡ ನಿಲ್ಲಿಸೋಕೆ ಸಾಧ್ಯ ಆಗುತ್ತಾ? ಅದನ್ನು ಬಾಯ್ಕಾಟ್ ಮಾಡೋಕೆ ಸಾಧ್ಯ ಆಗುತ್ತಾ ನಮ್ಮ ದೇಶದಲ್ಲಿ? ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಅದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮಾಡಬೇಕಿದೆ. ನಾ ಈಗಾಗಲೇ ಹೇಳ್ತಾ ಇದ್ದೆ, ಉತ್ಪನ್ನಗಳು ಅಂತಂದ್ರೆ ಅಡಿಯಿಂದ ಮುಡಿಯವರೆಗೂ ಕೂಡ, ತಲೆಗೆ ಹಾಕೊಳ್ಳೋ ಕ್ಯಾಪ್ ಇಂದ ಹಿಡಿದು ಕಾಲಿಗೆ ಹಾಕೊಳ್ಳೋ ಚಪ್ಪಲ್ವರೆಗೂ ಕೂಡ ಚೀನಾ ಪ್ರಾಡಕ್ಟ್ಗಳು ನಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕೆ ನಮ್ಮ ದೇಶದಲ್ಲಿ ಇದು ಹೆಚ್ಚು ಅಂತಂದರೆ, ನಿಮ್ಗೆ ಯಾವ್ಯಾವ ಉತ್ಪನ್ನಗಳಂತ ಹೇಳ್ಬಿಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಮಾತನ್ನು ಹೇಳ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಏನು ಅಂತಂದರೆ, ನಾವು ಕಡಿಮೆ ರೇಟಿಗೆ ಹೈ ಕ್ಲಾಸ್ ಆಗಿರುವಂಥ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಬೇಕು ಅಂತ ಕೇಳ್ಕೊಳ್ತೀವಿ. ಅಂದರೆ ಒಂಚೂರು ಮಾಡರ್ನ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಕೇಳ್ತೀವಿ. ಹಾಗಾಗಿ ಕಡಿಮೆ ರೇಟಲ್ಲಿ ನಮಗೆ ಸಿಗೋದು ಚೀನಾ ಪ್ರಾಡಕ್ಟ್ಗಳು ಅನ್ನೋದೇ ಮಾರ್ಕೆಟ್ನಲ್ಲಿರೋದು. ಹಾಗಾಗಿ ನಾವು ಅದಕ್ಕೆ ಬೇಗ ಇದನ್ನು ಹೋಗ್ಬಿಡ್ತೀವಿ. ಈಗ ಒಳ್ಳೆ ಪ್ರಾಡಕ್ಟನ್ನು ಬೇರೆ ಕಡೆ ತೊಗೊಳ್ಬೇಕು ಅಂತಂದರೆ 10,000 ರೂಪಾಯಿ ಆಗಿದ್ರೆ ಇಲ್ಲೊಂದು 2-3,000 ಸಿಕ್ಬಿಡುತ್ತೆ. ಬೇಗ ಅದಕ್ಕೆ ಇದಾಗ್ಬಿಡ್ತೀವಿ ನಾವು ಅಡ್ಜಸ್ಟು. ಹಾಗಾಗಿ ಸಮಸ್ಯೆ ನಮಗೆ ಅದಿರೋದು. ಚೀನಾ ಮೊಬೈಲಲ್ಲಿ ಅತಿ ಹೆಚ್ಚಾಗಿ ನಾವು ಸೇಲ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ಎಡಿಕ್ಟ್ ಆಗಿಬಿಟ್ಟಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನ ಕೂಡ ನಡೀತಾ ಇತ್ತು. ಏನಂತಂದರೆ, ಚೀನಾದವ್ರು ನಮ್ಮ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ನಾವು ಮೊಬೈಲ್ ನೋಡ್ಕೊಂಡು ಕೊಡೋದಾಯಿತು. ಆದರೆ ನಮ್ಮ ದೇಶದಲ್ಲಿ ಇದ್ದಂಥ ಆಟದ ಯಾವ್ಯಾವ ಇದ್ದು ಆಟಗಳು, ಹಳೆ ಆಟಗಳು, ಅವೆಲ್ಲ ಅವ್ರು ಆಡೋಕ್ಕೆ ಶುರು ಮಾಡಿದ್ರು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಅದು? ಮೊಬೈಲ್ಗಳು ನಮ್ಮ ಕೈಯಲ್ಲಿ ಕೊಟ್ಟರು, ನಾವು ಮೊಬೈಲ್ ತೊಗೊಂಡು ಮನೇಲಿ ಕೂತೀವಿ. ನಾವು ಆಟ ಆಡ್ತಿದ್ದ ಆಟಗಳನ್ನು ಅವ್ರು ಆಡೋಕ್ಕೆ ಶುರು ಮಾಡಿದ್ರಂತೆ. ಎಂಥ ವಿಪರ್ಯಾಸ ನೋಡಿ. ಈಗ ಟಿವಿ ವಿಚಾರಕ್ಕೆ ಬರೋದಾದರೂ ಕೂಡ ನಿಮಗೆ ಬೇರೆ ಬೇರೆ ವೆರೈಟಿಗಳು ಟಿವಿಗಳು ಬರುತ್ತೆ. ಆದರೆ ಬ್ರ್ಯಾಂಡ್ ವೈಸ್ ಹೋದಾಗ ನಿಮಗೆ
50, 60, 1 ಲಕ್ಷ, 2 ಲಕ್ಷದವರೆಗೂ ಹೋಗುತ್ತೆ, 3 ಲಕ್ಷದವರೆಗೂ ಹೋಗುತ್ತೆ. ಆದರೆ ನೀವು ಚೀನಾ ಪ್ರಾಡಕ್ಟಲ್ಲಿರುವಂಥ ಟಿವಿಗಳನ್ನು ತಗೊಂಡ ತಕ್ಷಣ 20,000, 30,000 ಕಡಿಮೆ ನನ್ನ ಬಜೆಟಿಗೆ ಆಗ್ತಾ ಇದೆಯಲ್ಲ ಅಂತೇಳಿ ಅದಕ್ಕೆ ಹೋಗ್ತಾನೆ ಅವನು. ಸೇಮ್ ಎಲ್ಲವೂ ಕೂಡ ಇರುತ್ತೆ, ಎಲ್ಲ ರೀತಿಯಾಗಿರುತ್ತೆ. ಹಾಗಾಗಿನೇ ಚೀನಾ ಪ್ರಾಡಕ್ಟ್ಗಳ ಬಗ್ಗೆ ನಾವು ಹೆಚ್ಚಾಗಿ ವಾಲ್ತಾ ಇರೋದು. ಸೊ ಇದನ್ನ ಬಿಟ್ಟು ನಾವು ಆಚೆ ಬರಕ್ಕೆ ಸಾಧ್ಯನಾ ನಮ್ಮ ದೇಶದಲ್ಲಿ? ಇದು ಬಹುದೊಡ್ಡದಾಗಿರುವಂಥ ಪ್ರಶ್ನೆ, ಜೊತೆಗೆ ನಮಗೆ ನಾವೇ ಹಾಕ್ಕೊಳ್ಬೇಕಾಗಿರುವಂಥ ಒಂದು ಪ್ರಶ್ನೆ. ಇದನ್ನು ಬಿಟ್ಟು ಆಚೆ ಬರೋಕ್ಕೆ ಸಾಧ್ಯನಾ ನಮ್ಮಲ್ಲಿ ಅಂತ. ಸೊ ಒಂದು ಮೊಬೈಲ್, ಇನ್ನೊಂದು ಟಿವಿ, ಎರಡನೆಯದು ಫ್ರಿಡ್ಜ್ ವಿಚಾರಕ್ಕೆ ಬರೋದಾದ್ರೂ ಕೂಡ ಫ್ರಿಡ್ಜಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ಕೊಳ್ಳಲ್ಲ ನಿಮಗೆ. ಕಾರಣ ಒಂದು ಲೆವೆಲಲ್ಲಿ ಎಲ್ಲವೂ ಕೂಡ ರೇಟ್ಗಳು ಸೇಮ್ ಆಗೇ ಬರುತ್ತೆ, ತುಂಬ ಕಡಿಮೆ ರೇಟಿಗಂತೂ ಫ್ರಿಡ್ಜ್ ಇಲ್ಲ. ಆದರೆ ಚೀನಾದಿಂದ ಬರುವಂಥ ಫ್ರಿಡ್ಜ್ಗಳ ಸಂಖ್ಯೆ ತುಂಬ ಅತಿ ಹೆಚ್ಚಾಗಿದೆ ಅನ್ನೋ ಮಾತುಗಳಿದೆ. ಅಲ್ಲಿರುವಂಥ ಕಂಪ್ನಿಗಳು ಅತಿ ಹೆಚ್ಚಾಗಿದೆ. ಫ್ರಿಡ್ಜನ್ನು ಬಿಟ್ಟರೆ ವಾಷಿಂಗ್ ಮಷೀನು, ಸೊ ವಾಷಿಂಗ್ ಮಷೀನಲ್ಲೂ ಕೂಡ ಸೇಮ್ ರೇಟ್ ಒಂದೇ ಥರ ಬರುತ್ತೆ ನಿಮಗೆ, ಅದರಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಬರಲ್ಲ. ಲೈಕ್ ಟಿವಿ ಮತ್ತು ಮೊಬೈಲಲ್ಲಿ ಬರುವಂಥ ವ್ಯತ್ಯಾಸಗಳು ಬರೋ ರೀತಿಯಲ್ಲಿ ನಿಮಗೆ ಫ್ರಿಡ್ಜ್ ಮತ್ತು ವಾಷಿಂಗ್ ಮಷೀನಲ್ಲಿ ಕಾಣಿಸ್ಕೊಳ್ಳಲ್ಲ, ತುಂಬ ಕಡಿಮೆ ಇರುತ್ತೆ. ಮೊಬೈಲ್ ಮತ್ತೆ ಪ್ರತಿಯೊಬ್ಬರಿಗೂ ಬೇಕು ಅಂತ ಹೇಳಿ ಮೊಬೈಲ್ ವಿಚಾರಕ್ಕೆ ಹೋಗ್ತಾರೆ, ಟಿವಿಗಳ ವಿಚಾರಕ್ಕೆ ಹೋಗ್ತಾರೆ. ಸೊ ಇವಾಯಿತು. ಇನ್ನು ಆ್ಯಪ್ಸ್ಗಳು, ಈ ಆ್ಯಪ್ಸ್ಗಳ ವಿಚಾರದಲ್ಲಿ ನನ್ನೊಂದು ಬಹುದೊಡ್ಡ ಪ್ರಶ್ನೆ ಇದೆ, ಅದನ್ನ ಆಮೇಲೆ ಬರೋಣ ಚರ್ಚೆಗೆ. ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ? ದೊಡ್ಡ ಹೊಡೆತ ಬೀಳಲ್ಲ ಅವರಿಗೆ. ಅಲ್ಲಿರುವಂಥ ಕಂಪ್ನಿಗಳಿಗೆ, ಒಂದೆರಡು ಕಂಪ್ನಿಗಳಿಗೆ ಬೀಳಬಹುದೇ ಹೊರತು ಇಡೀ ದೇಶಕ್ಕೆ ಹೊಡೆತ ಬೀಳಲ್ಲ. ಬಟ್ ಈ ಪ್ರಾಡಕ್ಟ್ಸ್ಗಳಿಂದ ಇಡೀ ದೇಶಕ್ಕೆ ಬೀಳುತ್ತೆ. ಕಾರಣ ಟ್ಯಾಕ್ಸು ಇವೆಲ್ಲವೂ ಕೂಡ ಆಮದು ಮಾಡ್ಕೊಳ್ಳೋದು ಇವೆಲ್ಲವೂ ಇರುತ್ತೆ. ಸೊ ಹಾಗಾಗಿ ಪ್ರಾಡಕ್ಟ್ ಮೇಲೆ ಅತಿ ಹೆಚ್ಚಾಗಿ ಗಮನ ಹಾಕ್ತಾ ಇದ್ದೀವಿ. ಇನ್ನು ಆಟಿಕೆಗಳು ಡೆಫಿನೆಟ್ ಆಗಿ ಆಗ್ತಾ ಇದೆ. ಕಡಿಮೆ ರೇಟಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಸಿಕ್ಕರೆ ಯಾರು ಬಿಡ್ತಾರೆ? ಎಲ್ಲರೂ ತೊಗೊಂಡ್ಬಿಟ್ಟು ಮನೇಲಿ ಆಟ ಆಡೋಕ್ಕೆ ಕೊಡ್ತಾರೆ. ಸೊ ಚೀನಾದಲ್ಲಿ ಅತಿ ಹೆಚ್ಚಾಗಿ ಬರೋದೇ ಈ ಆಟಿಕೆಗಳು, ಗೊಂಬೆಗಳು. ಸೊ ಡಿಫ್ರೆಂಟ್ ಆಗಿರುವಂಥ ರೋಬೋಟಿಕ್ ಗೊಂಬೆಗಳು ಇವೆಲ್ಲವೂ ಕೂಡ ಬೇಗ ಮಾರು ಹೋಗ್ಬಿಡ್ತಾರೆ ಮಕ್ಕಳು ಹಾಗೆ ಅವ್ನು ನೋಡಿದಾಗ. ಇನ್ನು ಬಟ್ಟೆ ವಿಚಾರದಲ್ಲೂ ಕೂಡ ಅದೊಂದು ದೊಡ್ಡ ಮಾರ್ಕೆಟೇ ಇದೆ ಬಟ್ಟೆಯಲ್ಲಿ, ಚೀನಾ ಪ್ರಾಡಕ್ಟ್ಗಳಿರೋದು. ಸೊ ನಮ್ಮಲ್ಲಿ ತಯಾರಾದರೂ ಕೂಡ ಅದಕ್ಕೊಂದು ಬ್ರ್ಯಾಂಡ್ ಹಾಕ್ಬಿಟ್ಟಿರ್ತಾರೆ, ಮೇಡ್ ಇನ್ ಚೈನಾ ಅಂತ ಹೇಳ್ಬಿಟ್ಟು. ಸೊ ಬ್ರ್ಯಾಂಡಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ಬಟ್ಟೆ ನಮ್ಮಲ್ಲೇ ತಯಾರಾಗಿರುತ್ತೆ, ಬಟ್ ಬ್ರ್ಯಾಂಡ್ ಮಾಡೋದು ಮೇಡ್ ಇನ್ ಚೀನಾ ಅಂತ ಹೇಳಿ. ಸೊ ಇದು ಬಹಳ ದೊಡ್ಡದಾಗ್ತಾ ಇದೆ. ಇನ್ನು ಕಂಪ್ಯೂಟರ್ ವಿಚಾರಕ್ಕೆ ಬರೋದಾದರೆ ರೇಟ್ಗಳ ವ್ಯತ್ಯಾಸಗಳು ನಿಮಗೆ ಸೇಮ್ ಈ ಫ್ರಿಡ್ಜು, ವಾಷಿಂಗ್ ಮಷಿನ್ ಅದು ಹೇಗೆ ಬರುತ್ತೆ ಅದೇ ರೀತಿಯಾಗಿ ಕಂಪ್ಯೂಟರ್ಗಳು ಬರುತ್ತೆ. ಬಟ್ ಲ್ಯಾಪ್ಟಾಪಲ್ಲಿ ಒಂದಿಷ್ಟು ವೇರಿಯಸ್ಗಳಿರುತ್ತೆ. ನಿಮಗೆ ಸಿಸ್ಟಮ್ಗಳು ಬೇರೆ, ಲ್ಯಾಪ್ಟಾಪ್ಗಳದ್ದು ಬೇರೆ. ಸೊ ಇನ್ನು ಕಾರ್ ಎಲೆಕ್ಟ್ರಾನಿಕ್ಸ್ ಇವಂತೂ ಅತ್ಯಂತ ಚೀಪಾಗಿ ಚೀನಾ ವಿಚಾರದಲ್ಲಿ ಸಿಗುತ್ತೆ, ಅದಕ್ಕೆ ಬೇಗ ಮಾರು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳು, ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಯಾವ್ಯಾವ ಇದಾವೋ ಅದರ ಬಗ್ಗೆ ಚೀನಾವನ್ನ ಮೀರಿಸೋಕೆ ಆಗಲ್ಲ. ಸೊ ಹಾಗಾಗಿ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಕುಡಿಬೇಕು ಅಂತಂದವ್ರು ಕುಡಿಯೋಕೆ ಶುರು ಮಾಡಿದಾಗ ಚಟ ಆಗಿಬಿಟ್ಟಾಗ ಅದನ್ನ ಬಿಡೋಕ್ಕಾಗಲ್ವಲ್ಲ. ಹಂಗೆ ನಮ್ಮ ದೇಶದಲ್ಲಿ ಈಗ ಚೀನಾ ಗೂಡ್ಸ್ ಜೊತೆಗೆ ನಾವು ಚಟ ಹಚ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಬಿಡೋಕ್ಕೆ ಸಾಧ್ಯನಾ? ಅದೇ ಚರ್ಚೆಯನ್ನು ಮಾಡಬೇಕಾಗಿದೆ ನಾವು. ಅದನ್ನು ಬಿಟ್ಟು ಆಚೆ ಬರೋಕ್ಕಾಗುತ್ತಾ ನಮಗೆ? ನೋಡಿ, ಈಗ LED ಬಲ್ಬ್ಗಳು ಹೊಸದಾಗಿ ಏನಾದರೂ ಒಂದು ತರ್ತಾ ಇರ್ತಾರೆ, ನಾವು ಅದಕ್ಕೆ ಎಡಿಕ್ಟ್ ಆಗ್ತಾ ಹೋಗ್ತಾ ಇರ್ತೀವಿ. ಇದು ನಮ್ಮ ದೇಶಕ್ಕಲ್ಲ, ಹೊರ ದೇಶಗಳಿಗೂ ಕೂಡ ಅದನ್ನು ಎಡಿಕ್ಟ್ ಮಾಡಿಸ್ಬಿಟ್ಟಿದೆ ಚೀನಾ. ಹಾಗಾಗಿ ಎಲ್ಲರೂ ಕೂಡ ಅದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದ್ದಾರೆ ಚೀನಾದ ಮೇಲೆ. ಇದೇ ಬಹುದೊಡ್ಡ ಪ್ರಶ್ನೆ ಆಗಿರೋದು. LED ಬಲ್ಬ್ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಲ್ಲಿ ಎಲ್ಲವೂ ಕೂಡ ಬರುತ್ತೆ. ಇನ್ನು ಅಡುಗೆ ಮನೆಯ ಉಪಕರಣಗಳು, ನಮಗೆ ಅಡುಗೆ ಮನೆ ಉತ್ಪನ್ನಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಮನೆಗೆ ಬಳಸುವಂಥ ವಿಚಾರಗಳಲ್ಲಿ ಅಡುಗೆ ಮನೆಗೆ ಎಲ್ಲವೂ ಬರುತ್ತೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲೂ ಬರುತ್ತೆ, ಗ್ಯಾಸ್ ವಿಚಾರದಲ್ಲೂ ಬರುತ್ತೆ, ಸ್ಟೋವ್ ವಿಚಾರದಲ್ಲೂ ಬರುತ್ತೆ, ಎಲ್ಲವೂ ಬರುತ್ತೆ. ಸೊ ಇದಷ್ಟೇ ಅಲ್ಲ, ತುಂಬ ಇದಾವೆ. ಹೇಳ್ತಾ ಹೋದರೆ ನಿಮಗೆ ಆಹಾರ ವಸ್ತು ಆಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ವೈದ್ಯಕೀಯ ಉಪಕರಣಗಳು, ಇದು ಅತಿ ಹೆಚ್ಚಾಗಿ ನಮ್ಮಲ್ಲಿ ಬಳಸ್ಕೊಳ್ಳುವಂಥದ್ದು. ಅಲ್ಲಿಂದ ಆಮದು ಮಾಡ್ಕೊಳ್ತಾರೆ, ಇಲ್ಲಿ ನಾವು ಬೇರೆ ರೀತಿಯಾದಂಥ ಮಟೀರಿಯಲ್ಸ್ಗಳನ್ನು ತಯಾರು ಮಾಡ್ಕೊಳ್ತೀವಿ. ಮೊಬೈಲು ಹಾಗೆ, ಅಲ್ಲಿರುವಂಥ ಸಣ್ಣ ಐಟಮ್ಸ್ಗಳನ್ನು, ಮೊಬೈಲಲ್ಲಿ ಹಾಕುವಂಥ ಐಟಮ್ಸ್ಗಳೇನಿದಾವೆ, ಚಿಕ್ಕ ಐಟಮ್ಸ್ಗಳನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ತೀವಿ, ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಅದಾಗೋದು ಕೂಡ ಕಡಿಮೆ ಆಗಬೇಕಾಗಿದೆ. ಸೊ ಇಷ್ಟೇ ಅಲ್ಲ, ಮೇಡ್ ಮಷೀನು ಜೊತೆಗೆ ಇಂಜಿನ್ನು, ಕನ್ನಡಕ, ಪಾದರಕ್ಷೆ, ವಾಚು, ಗೃಹೋಪಯೋಗಿ ವಸ್ತುಗಳು, ಕಟ್ಟಡ ನಿರ್ಮಾಣದ ವಸ್ತುಗಳು, ಲೆದರ್ ವಸ್ತುಗಳು, ಆಟೋಮೊಬೈಲ್ಸ್ ಉತ್ಪನ್ನಗಳು, ಹೇಳ್ತಾ ಹೋದರೆ ಅವು ಒಂದಲ್ಲ ಎರಡಲ್ಲ 3,000ಕ್ಕಿಂತಲೂ ಅಧಿಕ ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಈಗ ಯಾವ ನಿರ್ಧಾರಕ್ಕೆ ನಾವು ಬರಬೇಕು ಅಂತ ಅಭಿಯಾನ ಮಾಡಿಬಿಟ್ರೆ ಸಾಕಾ, ಇಲ್ಲ ನಿಜವಾಗಿಯೂ ಕೂಡ ನಾವು ಅದ್ರ ಬಗ್ಗೆ ಹೆಜ್ಜೆಯನ್ನು ಇಡಬೇಕಾ? ಎಲ್ಲವೂ ಕೂಡ ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಅತಿಥಿಗಳನ್ನು ಬರಮಾಡ್ಕೊಂಡು ಬಿಡ್ತೀನಿ. ಮೊದಲೇದಾಗಿ ನಮ್ಮ ಜೊತೆಗೆ ಸ್ಮೃತಿಯವರಿದ್ದಾರೆ, ಚಿಂತಕಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು VHP ಇಂದ ನಮ್ಮ ಜೊತೆಗೆ ಅಣ್ಣಯ್ಯ ವಿನಾಯಕ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆ ಕ್ರಾಸ್ಟ್ರಾ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸ್ಮೃತಿಯವರೇ, ಈಗ ಇವೆಲ್ಲ ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಒಂದು ರೀತಿಯಾಗಿ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ನಾವು ಇದಕ್ಕೆ. ಸೊ ಇದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ವಾ? ಇವಾಗ ಒಂದು ನಿಲುವು ತಗೊಂಡಾಗ ಅದು ಪ್ರಾರಂಭದಲ್ಲಿ ಎಲ್ರಿಗೂ ಕಷ್ಟವಾಗೇ ಇರುತ್ತೆ. ಆ ನಿರ್ಧಾರ ಕಷ್ಟವಾಗಿದ್ರು ನಮಗೆ ಲಾಂಗ್ ಟರ್ಮ್ ಡಿವಿಡೆಂಡ್ಸ್ ನ ನೋಡಿದಾಗ ಅದು ನಮ್ಮ ದೇಶಕ್ಕೆ ಬಹಳ
ಹಿತದೃಷ್ಟಿಯಿಂದ ತಗೊಳ್ಳುವಂತಹ ಒಂದು ನಿರ್ಧಾರ. ಇವತ್ತು ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಥವಾ ಈ ಬೇರೆ ಬೇರೆ ಅಂತ ನಾವು ಐಟಮ್ಸ್ ನಾವು ಏನ್ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿದೀವಿ, ಅದಕ್ಕೆ ಇಂಡಿಯನ್ ನಿಮಗೆ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ ಇಲ್ಲ, ಹಲವಾರು ಸಬ್ಸ್ಟಿಟ್ಯೂಟ್ಗಳು ಇದೆ. ಆದ್ರೆ ನೀವ್ ಹೇಳಿದಾಗೆ ಪ್ರೈಸ್ ವಾರ್ ನಲ್ಲಿ ಚೈನಾ ನಮ್ಮನ್ನ ಖಂಡಿತವಾಗ್ಲು. ಆದ್ರೆ ಇವಾಗ ನಮ್ಮ ಜೇಬಿನ ಮೇಲೆ ಭಾರ ಸ್ವಲ್ಪ ಜಾಸ್ತಿ ಆಗಬಹುದು. ಆದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಇಂಡಿಯನ್ ಆಂಟರ್ಪ್ರಿನರ್ಸ್ನ, ಇಂಡಿಯನ್ ಕಂಪನಿಗಳನ್ನ ಎನ್ಕರೇಜ್ ಮಾಡುತ್ತೆ. ಒಂದು ಸೆಲ್ಫ್ ಡಿಪೆಂಡೆಂಟ್, ನಾವು ಇವಾಗ ಡಿಪೆಂಡೆನ್ಸಿ ಆನ್ ಚೈನಾ ಇಂದ ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಆತ್ಮನಿರ್ಭರ್ ಅಂತ ನಾವು ಇವತ್ತೇನ್ ಹೇಳ್ತಾ ಇದ್ದೀವಿ, ಮೇಕ್ ಇನ್ ಇಂಡಿಯಾ, ಇದೆಲ್ಲಾನು ಆಕ್ಚುಲಿ ಕಳೆದ ಒಂದು 5-6 ವರ್ಷದಿಂದ ಶುರು ಆಗಿದೆ ನಮ್ಮ ದೇಶದಲ್ಲಿ. ಆದ್ರೆ ಇವಾಗ ಇದೆಲ್ಲ ಏನಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಜನಕ್ಕೆ ಕೂಡ ಅನುಭವ ಆಗ್ತಾ ಇದೆ. ಚೈನಾ ಬಂದು ಇವತ್ತು ಒಂದು ರೋಗ್ ನೇಷನ್ ತರ ಆಗೋಗ್ಬಿಟ್ಟಿದೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅಂಡ್ ಇವಾಗ ಈ ಒಂದು ನಾವು ಪರಿಸ್ಥಿತಿ ನೋಡಿದ್ರೆ ಚೈನಾ ಇವತ್ತು ಇಡೀ ಪ್ರಪಂಚದಲ್ಲಿ ಅವರು ಒಂಥರ ವಿಲನ್ ತರ ಆಗೋಗ್ಬಿಟ್ಟಿದ್ದಾರೆ. ಈ ಕೋವಿಡ್ ಪರಿಸ್ಥಿತಿಯಿಂದ ಅವರು ಬೇರೆ ದೇಶಗಳಿಗೆ ಸರಿಯಾದ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಡದೇ ಇದ್ದಿದ್ದು, ಅವರು ಈ ಒಂದು ವಿಚಾರದಲ್ಲಿ ಆ ಒಂದು ಜವಾಬ್ದಾರಿನ ವಹಿಸದೇ ಇದ್ದಿದ್ದು, ಇದೆಲ್ಲ ಕೂಡ ಅವ್ರನ್ನ ಒಂದು ರೋಗ್ ನೇಷನ್, ಒಂದು ವಿಲನ್ ರೂಪವನ್ನ ಕೊಟ್ಟಿದೆ ಅವರಿಗೆ. ಸೊ ಈ ಎಲ್ಲ ಡಿಸ್ಕಷನ್ ಇಂದ ಅವರು ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೊಳ್ಳೋದಿಕ್ಕೆ, ನಮ್ಮ ಎಲ್ಲರ ದೃಷ್ಟಿಕೋನವನ್ನ ಬೇರೆ ಕಡೆ ಹರಿಸೋದಿಕ್ಕೆ ಈ ಒಂದು ಸಿಚುವೇಶನ್ ಇವತ್ತು ನಮಗೆ ವಾರ್ ಲೈಕ್ ಸಿಚುವೇಶನ್ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿನ ನಾವೆಲ್ಲರೂ ನೆನಪಲ್ಲಿ ಇಟ್ಕೊಂಡು, ಖಂಡಿತವಾಗ್ಲೂ ಕಷ್ಟ ಆಗತ್ತೆ ಚೈನೀಸ್ ಪ್ರಾಡಕ್ಟ್ಸ್ ನ ಬಾಯ್ಕಾಟ್ ಮಾಡೋದಕ್ಕೆ, ಇದು ಸುಲಭವಾದ ವಿಚಾರ ಅಲ್ಲ. ಆದ್ರೂ ಕೂಡ ಕಷ್ಟ ಆದ್ರೂ ಮಾಡ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಓಕೆ, ಇವತ್ತು ಹೇಳಿದ ತಕ್ಷಣ ನಾಳೆ ಆಗ್ಬಿಡುತ್ತೆ ಅಂತ ಏನೂ ಇಲ್ಲ. ಸೊ ಅಭಿಯಾನವನ್ನ ಆರಂಭ ಮಾಡಿದ್ರೆ ಸಾಕ. ನಾವು ಮೊದಲನೇದಾಗಿ ನೋಡ್ಬೇಕಂದ್ರೆ ಇಡೀ ಪ್ರಪಂಚ ಕೊರೋನಾ ವೈರಸ್ ಕೋವಿಡ್-19 ನರಳ್ತಾ ಇದೆ. ಅದು ಬಂದದ್ದು ಚೀನಾದಿಂದ. ಎಲ್ಲ ದೇಶಗಳು ಕೋವಿಡ್ ವಿರುದ್ಧ ಹೋರಾಡ್ತಾ ಇದ್ರೆ, ನಾವು ಕೋವಿಡ್ ವಿರುದ್ಧ ಹೋರಾಡುವ ಜೊತೆಗೆ ಕೋವಿಡ್ ಹರಡುವವರ ವಿರುದ್ಧ ಹೋರಾಡ್ತಾ ಇದ್ದೇವೆ. ಮಧ್ಯದಲ್ಲಿ ತಬ್ಲಿಕಿಗಳು ಇರ್ಬೋದು, ಇದೇ ರೀತಿ. ಅದಷ್ಟೇ ಅಲ್ಲದೆ ಇವತ್ತು ಚೀನಾ ವಿರುದ್ಧ ಹೋರಾಡುವಂಥ ಪರಿಸ್ಥಿತಿ ಬಂದಿದೆ. ನಮಗೆ ಮೂರು ಒಂದು ದೊಡ್ಡ ಪ್ರಾಬ್ಲಮ್ಸ್ ಇದೆ. ಚೀನಾ ಪ್ರಾಡಕ್ಟ್ಸ್ಗಳು ಅಂತ ಹೇಳಿದರೆ, ನೀವು www.madeinchina.com ಹೋಗಿ ನೋಡಿದರೆ ನಿಮಗೆ ಮನೆ ಒಂದನ್ನು, ಅಂದರೆ ರೆಡಿಮೇಡ್ ಮನೆ ಒಂದನ್ನು ಬಿಟ್ಟು ರೆಡಿಮೇಡ್ ಮನೆಯನ್ನು ಕಟ್ಟಲಿಕ್ಕೆ ಏನು ಸ್ಲ್ಯಾಬ್ಗಳು ಬೇಕೋ ಎಲ್ಲವೂ ಕೂಡ ಆ ಚೀನಾ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಅದು ನೀವು 1-2 ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ತೆಗೆದುಕೊಳ್ಳೋದಾದರೆ 5,000 ಇಲ್ಲ 6,000 ಪೀಸ್ಗಳನ್ನು ತೆಗೆದುಕೊಳ್ಬೇಕು. ಎಷ್ಟು ಐಡಿಯಾ ಮಾಡಿದ್ದಾರೆ ಅಂತ ಹೇಳಿದರೆ, ಅದನ್ನು ಸಾಮಾನ್ಯರು ತೆಗೆದುಕೊಳ್ಳೋದಿಲ್ಲ. ಯಾರು ನಾವು ಮಾರಾಟವನ್ನು ಮಾಡ್ತಾರೆ ಅವರು ಹೋಗಿ 5-6 ಸಾವಿರ ಪ್ರಾಡಕ್ಟ್ಸನ್ನು ತೊಗೊಂಬಂದು ಕಡಿಮೆ ರೇಟಿಗೆ, ಅವ್ರಿಗೆ ಸಿಗ್ತಕ್ಕಂಥ ತುಂಬ ಕಡಿಮೆ ರೇಟಿಗೆ, ಅದನ್ನು ಮತ್ತೆ ಇನ್ನೂ ಕಡಿಮೆ ರೇಟಿಗೆ ನಮ್ಮ ಗ್ರಾಹಕರಿಗೆ ಕೊಡ್ತಾರೆ. ಹಾಗಾಗಿ ಗ್ರಾಹಕರು ಯೋಚನೆ ಮಾಡ್ತಾರೆ, ಹೌದು ಇದು 100 ರೂಪಾಯಿ ಸಿಗ್ತಕ್ಕಂಥದ್ದು ಚೀನಾದ 10 ರೂಪಾಯಿ ಸಿಗ್ತದೆ, ತೆಗೆದುಕೊಳ್ಳುವ ಅಂತೇಳಿ. ಆದರೆ ನಾವು ಯೋಚನೆ ಮಾಡಬೇಕು, ಚೀನಾ ಐಟಮು ವ್ಯಾರಂಟಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಇದನ್ನೇ ಮೋದಿ ಹೇಳ್ತಾ ಇರೋದು ಆತ್ಮನಿರ್ಭರ ಭಾರತ. ಏನಂತ ಹೇಳಿದರೆ, ನಾವು ಯಾವತ್ತು ಒಬ್ಬ ಮನುಷ್ಯ ನಿಜವಾಗಿ ಆತ್ಮನಿರ್ಭರನಾಗ್ತಾನೆ ಅಂದರೆ ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಅವನು ಯೋಚಿಸಬೇಕು ಈ ಒಂದು ಪ್ರಾಡಕ್ಟಿಂದ ನನ್ನ ದೇಶಕ್ಕೆ ಆಗ್ತಕ್ಕಂಥ ನಷ್ಟ ಏನು. ಈ ಒಂದು ಪ್ರಾಡಕ್ಟ್ ನಾನು ಇವತ್ತಿಗೆ ನನ್ನ ಅನುಕೂಲಕ್ಕೋಸ್ಕರ ನಾವು ತೆಗೆದುಕೊಳ್ಬಹುದು, ಆದರೆ ಇದೇ ಚನ್ನಪಟ್ಟಣದಲ್ಲಿ ಉತ್ಪಾದನೆ ಏನ್ ಹೇಳ್ತೀನಿ ಅಣ್ಣ ವಿನಾಯಕ್ ಅವರೇ, ನನಗೆ ಬರೋ ಸಂಬಳ 6,000 ರೀ, ನನಗೆ ಬರೋ ಸಂಬಳ 6,000. ನಾನೀಗ ದೇಶದ ವಿಚಾರ ಮಾಡ್ಲಾ ಇಲ್ಲ ನನ್ನ ವಿಚಾರ ಮಾಡ್ಲಾ, ನಾನು ಬದುಕ್ಲಾ ಇಲ್ಲ ದೇಶವನ್ನ ನೋಡ್ಲಾ? ಯಾವ ಈ ಗೊಂದಲದಲ್ಲಿ ತುಂಬಾ ಜನ ಇದ್ದಾರೆ. 2 ಪಾಯಿಂಟ್ ಇದೆ. ಇಡೀ ದೇಶದಲ್ಲಿ ಗಮನಿಸ್ಕೊಳ್ಳಿ, ಈ ಗೊಂದಲದಲ್ಲಿ ತುಂಬಾ ಜನ ಇದ್ದಾರೆ. ನನಗೆ ದೇಶದ ಬಗ್ಗೆ ಅಭಿಮಾನ ಇದೆ, ದೇಶದ ಬಗ್ಗೆ ಭಕ್ತಿ ಇದೆ, ಚೈನಾ ವಿರುದ್ಧ ಹೋರಾಟ ಮಾಡಬೇಕು ಅಂತಿದೆ. ಆದ್ರೆ ನನಗೆ ಇರೋದೇ 6,000 ರೂಪಾಯಿ ಸಂಬಳ, ಅದನ್ನೇ ಏನ್ ಮಾಡ್ಲಿ? ಹೌದು. ಈಗ ಏನಂತ ಹೇಳಿದ್ರೆ ಅದಕ್ಕೆ 2 ಆಲ್ಟರ್ನೇಟ್ ಇದೆ. ಏನಂತ ಹೇಳಿದ್ರೆ, ಚೀನಾದ ಪ್ರಾಡಕ್ಟ್ಗಳು, ಆ ಪ್ರಾಡಕ್ಟ್ಗಳಿಂದ ನಮಗೆ ಹಾನಿ ಆಗ್ತದೆ, ದೇಶಕ್ಕೆ ಹಾನಿ ಆಗ್ತದೆ ಅಂತ ನಮಗೆ ಗೊತ್ತಿದ ಮೇಲೆ ನಾನು ನಿರ್ಧಾರ ಮಾಡಬೇಕು, ನಾನು ಯಾವುದೇ ಕಾರಣಕ್ಕೂ ಚೀನಾದ ಒಂದು ಐಟಮ್ಗಳನ್ನು ತೆಗೆದುಕೊಳ್ಳೋದಿಲ್ಲ, ಆ ಒಂದು ಪದಾರ್ಥಗಳು ನನಗೆ ಬೇಕಾಗಿಲ್ಲ. ಯಾಕೆ ನನ್ನ ದೇಶಕ್ಕೋಸ್ಕರ ನಾನು ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ರೇಟ್ ಆದ್ರೂ ಪರವಾಗಿಲ್ಲ. ಮುಖ್ಯವಾಗಿ ಇದಕ್ಕೆಲ್ಲ ಲ್ಯಾಗ್ ಆಗೋದಕ್ಕೆ ಕಾರಣ ಏನಂದ್ರೆ, ಸರ್ ವಿಶ್ವೇಶ್ವರಯ್ಯನವರು ಬಹಳಷ್ಟು ವರ್ಷಗಳ ಹಿಂದೆ ಹೇಳಿದ್ರು, ಭಾರತ ಇಂಡಸ್ಟ್ರಿಯಲೈಸೇಷನ್ ಆಗದೇ ಇದ್ದರೆ ನಾಶವಾಗ್ತದೆ ಅಂತ ಹೇಳಿ. ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಕಳೆದ 70 ವರ್ಷಗಳಿಂದ ಭಾರತ ಇಂಡಸ್ಟ್ರಿಯಲೈಸೇಷನ್ ಹೇಳ್ತಾ ಇಲ್ಲ, ಅದೆಲ್ಲ ಮಾಡ್ಕೊಂಡಿದೀವಿ ನಾವು, ಅದೆಲ್ಲ ಎಡು ಬಂದಿದೀವಿ, ಅದೆಲ್ಲವೂ ಆಗಿದೆ, ಈಗ ಅನುಭವಿಸ್ತಾನೆ ಇದೀವಿ. ನನ್ನ ಪ್ರಶ್ನೆ ಅದಲ್ಲ, ಅದಕ್ಕೆ ಪ್ರಶ್ನೆಗೆ ಉತ್ತರ ಇದೆ. ಇಂಡಸ್ಟ್ರಿಯಲೈಸೇಷನ್ ಆದ್ರೆ ನಾವು ಯಾಕೆ ಪ್ರಾಡಕ್ಟ್ ಮಾಡ್ತಾರೆ? ಅಲ್ಲ, ಈ ಆತ್ಮನಿರ್ಭರತೆ ಅನ್ನೋದು ಈ ನಾಳೆಗೆ ಆಗುವಂತದ್ದಲ್ಲ. ನಾವು ಚೀನಾ ಬೈಕ್ ಆ ವಾದನ್ನ ಇವತ್ತು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇಟ್ ವಿಲ್ ಟೇಕ್ ಟೈಮ್. ನನ್ನ ವಾದ ಅದಲ್ಲ. ನನ್ನ ವಾದ ಕ್ರಸ್ಟ್ ಅವರೇ, ನಾನು ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಒಂದು ವಿರಾಮ ತಗೊಂಡ್ಬಿಡ್ತೀನಿ. ನನ್ನ ವಾದ ಸಿಂಪಲ್.
ಎಷ್ಟು ನಮ್ಮ ದೇಶದಲ್ಲಿರುವಂಥವರು ಡಬಲ್ ಡಿಜಿಟಲ್ಲಿ ಸ್ಯಾಲರಿಯನ್ನು ಪಡೆಯೋರಿದ್ದಾರೆ, ತ್ರಿಬಲ್ ಡಿಜಿಟಲ್ಲಿ ಸ್ಯಾಲರಿಯನ್ನು ಪಡೆಯೋರಿದ್ದಾರೆ. ಅಂದರೆ 10,000 ಮೇಲ್ಗಡೆ ಸಂಬಳ ಪಡೆಯೋರು, 1,00,000 ಮೇಲ್ಗಡೆ ಪಡೆಯೋರು. ಅವ್ರವ್ರ ಲೆವೆಲಿಗೆ ತಕ್ಕಂಗೆ ಅವ್ರವ್ರ ಆ ಪ್ರಾಡಕ್ಟ್ಸ್ಗಳನ್ನು ನೋಡ್ತಾ ಹೋಗ್ತಾರೆ. 1 ಕೋಟಿ ತಗೊಳ್ಳೋರಿದ್ದಾರೆ, ಎಕ್ಸಾಕ್ಟ್ಲಿ ಆಗಿ ತಗೊಳ್ಳೋರು ಇದ್ದಾರೆ, ಡೆಫಿನೆಟ್ ಆಗಿದ್ದಾರೆ. ಸೊ ಆದರೆ ಅವನ ಆದಾಯಕ್ಕೆ ತಕ್ಕಂತೆ ಅವನು ಅದಕ್ಕೆ ಅಡ್ಜಸ್ಟ್ ಆಗ್ತಾನೆ. ಈಗ 1,00,000 ಸಂಬಳ ತಗೊಳ್ಳೋವನಿಗೆ 50,000 ಒಂದು ಟಿ ವಿ ತಗೊಳ್ಳೋದು ದೊಡ್ಡ ಹೊರತು ಆಗಲ್ಲ. ಅದೇ ಒಂದು 7,000, 8,000, 9,000, 10,000 ರೂಪಾಯಿ ಸಂಬಳ ಇರೋನಿಗೆ ಅವ್ನು ಅದನ್ನು ನೋಡೋಕ್ಕಾಗಲ್ಲ. ಅವನಿಗೆ ಒಂದು 15,000ದಲ್ಲಿ ಯಾವ್ದಾರು ಒಂದು ಟಿ ವಿ ಬರುತ್ತಾ ನೋಡು, ನಾನು ನೋಡಬೇಕು ಅಂತಾನೆ. ಅವಾಗ ಹೋಗೋದು ಯಾವುದು? ಸೇಮ್ ಚೈನಾ ಪ್ರಾಡಕ್ಟ್ಗಳು. ಮೊಬೈಲ್ 10,000 ರೂಪಾಯಿ ಸಂಬಳದವನು 20,000, 40,000, 50,000 ರೂಪಾಯಿ ಮೊಬೈಲ್ ಯಾರು ಹೋಗ್ತಾರೆ? ಅದೇ 1,00,000 ಇದ್ದವನು ಹೋಗ್ತಾನೆ, 50,000 ಇದ್ದವನು ಹೋಗ್ತಾನೆ. 10,000 ಸಂಬಳ ಇದ್ದವನು 2,500-3,000 ಏನಾದರೂ ಒಂದು ಮೊಬೈಲ್ ಇದೆ ನೋಡು, ಒಂದು 5,000 ಒಳಗಡೆ. ಇದೇ ಮೈಂಡ್ ಸೆಟ್ ನಮ್ಮಲ್ಲಿದೆ. ಸೊ ಈ ಮೈಂಡ್ ಸೆಟ್ ನಮ್ಮಲ್ಲಿ ಹೋಗೋಕೆ ಸಾಧ್ಯನಾ? ಅದೇ ನನ್ನಲ್ಲಿರುವಂಥ ಬಹುದೊಡ್ಡ ಪ್ರಶ್ನೆ. ಮಾತಾಡ್ತೀವಿ ನಾವೆಲ್ಲರೂ ಕೂಡ ಬೈಕಾಟ್ ಮಾಡಿಬಿಡ್ಬೇಕು ಅಂತ ಹೇಳಿ. ಸಾಧ್ಯನಾ? ನಾವಲ್ಲಿರುವಂಥದ್ದೇ ಮಿಡಲ್ ಕ್ಲಾಸು, ಅದಕ್ಕಿಂತಲೂ ಕೂಡ ಕೆಳಗಡೆ ಇರುವಂಥ ಬಡವರು. ಇದೇ ಕ್ಲಾಸ್ 2 ವರ್ಗಗಳು ನಮ್ಮಲ್ಲಿ ಅತಿ ಹೆಚ್ಚಾಗಿದೆ. ಓಕೆ, ಜೆ ಕ್ರಾಸ್ಟ್ ಅವರು ಇದ್ದಾರೆ, ತೆಕ್ಕತಂದಿರು. ಸರ್, ಈಗ ಬಹುಮುಖ್ಯವಾಗಿರುವಂಥ ಪ್ರಶ್ನೆ, ಈಗ ಒಟ್ಟು 3,000 ಪ್ರಾಡಕ್ಟ್ಸ್ಗಳನ್ನು ಏಕಾಏಕಿಯಾಗಿ ತೆಗೆದುಬಿಟ್ಟು ನಾವು ಇನ್ನೊಂದಿನ ಶುರು ಮಾಡಿಬಿಡ್ತೀವಿ ಅಂತ ಸಾಧ್ಯ ಆಗುತ್ತಾ? ಎಷ್ಟು ಟೈಮ್ ಆಗುತ್ತೆ ಇದು? ನಮ್ಮ ದೇಶದಲ್ಲಿರುವಂಥ ಜನ ಇದಕ್ಕೆ ಸಾಧ್ಯ ಆಗುತ್ತಾ ಅದನ್ನೆಲ್ಲ ಬೈಕಾಟ್ ಮಾಡ್ಕೊಂಡು ಹೋಗೋಕ್ಕೆ? ಖಂಡಿತ ಆಗಲ್ಲ. ಯಾಕೆಂದರೆ ನಮ್ಮ ಇಂಪೋರ್ಟ್ ಬಿಲ್ ಚೈನಾದಿಂದ ಬರುವುದೇ $55 ಬಿಲಿಯನ್. ಆ ಇಂಪೋರ್ಟ್ ಬಿಲ್ ಅಷ್ಟು ಇರುವಾಗ ಈ ಚೈನಾ ಈ ಥರ ನಮ್ಮ ದೇಶದ ಒಟ್ಟಿಗೆ ಮಾಡೋ ಡಾಲರ್ ಅಂತ ಅನಿಸ್ತಾ ಇದೆ. ಹೌದು, $68 ಬಿಲಿಯನ್ ನಾವು ಆಮದು ಮಾಡ್ಕೊಳ್ಳೋದು ಇರ್ಬೋದು. 68 ಅಂದರೆ ಬಿಲಿಯನ್ ಪ್ರೀ ಕೋವಿಡ್ ಎರದಲ್ಲಿ ಇರ್ಬೋದು. $68 ಬಿಲಿಯನ್. ಆ ಗಾರ್ಮೆಂಟ್ ಯೂನಿಟ್ ಎಲ್ಲ ಹಾಕಿದಾಗ ಸ್ವಲ್ಪ ಹಿಂದ್ಗಡೆ ಹೋಗಿ ಬ್ರಿಟಿಷ್ ಟೈಮ್ನಲ್ಲಿ ಆವಾಗ ಚಳುವಳಿ ಮಾಡಿದಾಗ ಎಲ್ಲ ಏನೆಲ್ಲ ಗಾರ್ಮೆಂಟ್ಸ್ಗಳು UK-ದಿಂದ ಇಂಪೋರ್ಟ್ ಮಾಡೋದೆಲ್ಲ ಸ್ಟಾಪ್ ಮಾಡ್ಬೇಕಂದ್ಬಿಟ್ಟು ಕೂಡ ಗಾಂಧೀಜಿಯವರು ಚಳವಳಿ ಮಾಡಿದ್ರು. ಇಂಪೋರ್ಟ್ ಮಾಡುವಾಗ ನಾವು ನಮ್ಮ ಪದಾರ್ಥಗಳು ನಾವೇ ಮಾಡೋಣ ಅಂದ್ಬಿಟ್ಟು. ಅದಕ್ಕೋಸ್ಕರ ನೋಡಿ ಏನಾಯಿತು, ನಮ್ಮ ಟೆಕ್ಸ್ಟೈಲ್ ಪಾಲಿಸಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇರೋದೆಲ್ಲ ಏನಾಯಿತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು ಅಂದರೆ ಬಿಕಾಸ್ ಆಫ್ ಚೈನಾ. ದೇ ಕುಡ್ ನಾಟ್ ಕಾಂಪೀಟ್ ವಿತ್ ದ ಟೆಕ್ಸ್ಟೈಲ್ ಫ್ರಮ್ ಚೈನಾ. ಯಾಕೆ ಕಾಂಪೀಟ್ ಮಾಡ್ಲಿಕ್ಕೆ ಹಾಗೆಂದರೆ ಅವರು ಯಾವ ಒಂದು ಪ್ರಾಡಕ್ಟ್ ತಗೊಳ್ಳಿ, ಯಾಕಂದರೆ ನಿಮಗೆ ಗೊತ್ತಿದೆ, ಈವನ್ ನಮ್ಮ ಇಂಡಿಯನ್ ಗಾಡ್ಸ್ ಲಕ್ಷ್ಮೀ, ಸರಸ್ವತಿ, ಗಣೇಶ ಆಲ್ ಕಮ್ ಫ್ರಮ್ ಚೈನಾ. ಫೋಟೋಗಳನ್ನೆಲ್ಲ ಪ್ರಿಂಟ್ ಮಾಡಿ ಕಳಿಸೋದೇ ಅಲ್ಲಿಂದ. ಅಲ್ಲಿ ಫೋಟೋ ಪ್ರಿಂಟ್ ಅಲ್ಲ, ಗೊಂಬೆ, ಐ ಮೀನ್ ದಿಸ್ ದ ಸ್ಟ್ಯಾಚ್ಯೂಸ್. ನಾನು ಅದಕ್ಕೆ ಆರಂಭದಲ್ಲಿ ಹೇಳ್ತಾ ಇದ್ದೆ, ಬೈಕಾಟ್ ಚೈನಾ ಅಂತ ನಮ್ಮಲ್ಲಿ ಏನ್ ಶುರು ಆಯ್ತು, ಅದನ್ನ ಟಿ ಶರ್ಟ್ಗಳ ಮೇಲೆ ಪ್ರಿಂಟ್ ಮಾಡಿಬಿಟ್ಟು ಅವ್ರು ಮಾರ್ಕೆಟಿಂಗ್ ಮಾಡಕ್ ಶುರು ಮಾಡಿದ್ರು ಚೀನಾದವರು. ಕರೆಕ್ಟ್. ಸೊ ಅವರ ಕುತಂತ್ರಿ ಬುದ್ಧಿ ಯಾವ ರೀತಿ ಇದೆ ಅಂದ್ರೆ ಇದೇ ಒಂದು ತೋರಿಸುತ್ತೆ. ಈಗ ನಾವು ಕುತಂತ್ರಿ ಬುದ್ಧಿ ಅಂತ ಅವ್ರು ಹೇಳ್ತಾರೆ, ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ನನಗೆ ಸೇಲ್ ಆಗ್ಬೇಕು ಪ್ರಾಡಕ್ಟ್, ನಾನು ಸೇಲ್ ಮಾಡ್ತಾ ಇದ್ದೀನಿ. ಸೊ ಅತಿ ಹೆಚ್ಚಾಗಿ ಈಗ ಬಾಯ್ಕಾಟ್ ಅನ್ನೋ ಚೀನಾ ಅಂತ ಹೋಗ್ತಾ ಇದೆ. ಸೇಲ್ ಆಗುತ್ತೆ, ಟ್ರೆಂಡಿಂಗ್ ಸೇಲ್ ಆಗುತ್ತೆ. ತೆಗೆದುಕೊಳ್ಳುವಂತವ್ರು ಮೂರ್ಖರು ಇಲ್ಲ. ಯಾವಾಗ ಚೈನಾದ ಮೇಲೆ ಅಮೇರಿಕನ್ಸ್ ಸ್ಯಾಂಕ್ಷನ್ ಇಂಪೋಸ್ ಮಾಡಿದ್ಮೇಲೆ ದೇ ಲಾಸ್ಟ್ ಔಟ್ ಅಬೌಟ್ $800 ಬಿಲಿಯನ್ ಎಕ್ಸ್ಪೋರ್ಟ್ ಮಾರ್ಕೆಟ್. ಒಂದೇ ನಿಮಿಷ ಸರ್, ಒಂದೇ ನಿಮಿಷ.